ಇಂದು ಪಂಚವಟಿಗೆ ಇಬ್ಬರು ಸಾಧು ಅತಿಥಿಗಳು ಬಂದಿದ್ದಾರೆ. ಇವರು ಗೀತೆ, ವೇದಾಂತ ಮೊದಲಾದವುಗಳನ್ನು ಅಧ್ಯಯನ ಮಾಡುತ್ತಾರೆ. ಮಧ್ಯಾಹ್ನದ ಊಟವಾದ ನಂತರ ಪರಮಹಂಸರ ದರ್ಶನಕ್ಕಾಗಿ ಕೊಠಡಿಗೆ ಬಂದಿದ್ದಾರೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡರು. ಮಾಸ್ಟರ್ ಮೊದಲಾದವರೂ ಕೊಠಡಿಯಲ್ಲಿ ಕುಳಿತಿರುವರು. ಪರಮಹಂಸರು ಆ ಸಾಧುಗಳೊಡನೆ ಹಿಂದಿಯಲ್ಲಿ ಮಾತುಕತೆಯಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಭೋಜನವಾಯಿತೇ? ಸಾಧುಗಳು: ಹೌದು, ಆಯಿತು. ಶ್ರೀರಾಮಕೃಷ್ಣರು: ಏನೇನು ಊಟ ಮಾಡಿದಿರಿ? ಸಾಧುಗಳು: ತೌಬೆ, ರೊಟ್ಟಿ. ನಿಮಗೆ ಸ್ವಲ್ಪ ಬೇಕೇನು? ಶ್ರೀರಾಮಕೃಷ್ಣರು: ದಯವಿಟ್ಟು ಕ್ಷಮಿಸಿ, ನಾನು ತಿನ್ನೋದು ಕೆಲವು ತುತ್ತು ಅನ್ನ ಮಾತ್ರ. ಒಳ್ಳೆಯದು. ನೀವು ನಿಮ್ಮ ಜಪಧ್ಯಾನಾದಿಗಳನ್ನು ನಿಷ್ಕಾಮ ಭಾವನೆಯಿಂದ ಮಾಡುತ್ತಿರಬೇಕು ಅಲ್ಲವೇ? ಸಾಧು: ಹೌದು ಮಹಾರಾಜ್. ಪರಮಹಂಸರು: ಅದು ಬಹಳ ಒಳ್ಳೆಯದು. ಫಲವನ್ನು ಭಗವಂತನಿಗೆ ಅರ್ಪಿಸಬೇಕು ಅಲ್ಲವೇನು? ಗೀತೆಯಲ್ಲಿ ಹಾಗೆಯೇ ಹೇಳಿದೆ. ಒಬ್ಬ ಸಾಧು ಇನ್ನೊಬ್ಬ ಸಾಧುವಿಗೆ: ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂದು ಗೀತೆಯ ಶ್ಲೋಕವನ್ನು ಎತ್ತಿ ಹೇಳಿದ. ಪರಮಹಂಸರು: ಯಾವುದನ್ನೇ ಆದರೂ ಆತನಿಗೆ ಒಂದು ಪಾಲಿನಷ್ಟು ಅರ್ಪಿಸಿದರೆ ಅದರ ಸಹಸ್ರದಷ್ಟು ಪಾಲು ಹಿಂದಿರುಗಿ ಬರುತ್ತದೆ. ಅದಕ್ಕಾಗಿಯೇ ದಾನ ಧರ್ಮಾದಿಗಳನ್ನು ಮಾಡಿದ ನಂತರ ಒಂದು ಬೊಗಸೆ ನೀರನ್ನು ತೆಗೆದುಕೊಂಡು ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣನಿಗೆ ಫಲವನ್ನು ಅರ್ಪಿಸಿದ್ದೇನೆ ಎಂದು ಹೇಳುವುದು. ಯುಧಿಷ್ಠಿರ ತನ್ನ ಸಕಲ ಪಾಪಗಳನ್ನು ಶ್ರೀಕೃಷ್ಣನಿಗೆ ಅರ್ಪಿಸಲು ಸಿದ್ಧನಾಗುತ್ತಿದ್ದಾಗ ಒಬ್ಬ ಭೀಮ: ಅಂತಹ ಕಾರ್ಯವನ್ನು ಎಂದಿಗೂ ಮಾಡಬೇಡ. ಶ್ರೀಕೃಷ್ಣನಿಗೆ ನೀನು ಏನು ಅರ್ಪಿಸಿವೆಯೋ ಅದು ಒಂದು ಸಹಸ್ರಮಡಿಯಾಗಿ ನಿನಗೆ ಹಿಂದಿರುಗಿ ಬರುತ್ತದೆ ಎಂದು ಎಚ್ಚರಿಕೆ ಕೊಟ್ಟ. ಒಬ್ಬ ಸಾಧುವಿಗೆ: ಒಳ್ಳೆಯದು. ಮನುಷ್ಯ ನಿಷ್ಕಾಮಿಯಾಗಬೇಕಾಗುತ್ತದೆ, ಸಕಲ ಕಾಮನೆಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ ಅಲ್ಲವೇನು? ಸಾಧು: ಹೌದು. ಶ್ರೀರಾಮಕೃಷ್ಣರು: ಆದರೆ ನನ್ನಲ್ಲಿ ಭಕ್ತಿ ಕಾಮನೆ ಇದೆ. ಅದು ಕೆಟ್ಟದ್ದೇನಲ್ಲ. ಅದಕ್ಕೆ ಬದಲು ಅದರಿಂದ ಒಳ್ಳೆಯದೇ ಆಗುತ್ತದೆ. ಸಿಹಿ ಕೆಟ್ಟ ವಸ್ತು, ಹುಳಿಯನ್ನು ಉಂಟು ಮಾಡುತ್ತದೆ. ಆದರೆ ಕಲ್ಲು ಸಕ್ಕರೆಯಿಂದ ವಿಶೇಷವಾಗಿ ಉಪಕಾರವಾಗುತ್ತದೆ. ಏನು, ನಿಜವೇನು? ಸಾಧು: ಹೌದು ಮಹಾರಾಜ್. ಶ್ರೀರಾಮಕೃಷ್ಣರು: ಒಳ್ಳೆಯದು. ವೇದಾಂತದ ವಿಷಯವಾಗಿ ನಿಮ್ಮ ಅಭಿಪ್ರಾಯವೇನು? ಸಾಧು: ವೇದಾಂತ ಷಡ್ದರ್ಶನಗಳನ್ನು ಒಳಗೊಂಡಿವೆ. ಶ್ರೀರಾಮಕೃಷ್ಣರು: ಆದರೆ ವೇದಾಂತದ ಸಾರ ಬ್ರಹ್ಮಸತ್ಯ, ಜಗತ್ ಮಿಥ್ಯ. ನಾನು ಪ್ರತ್ಯೇಕವಾಗಿರುವ ಯಾವ ಒಂದು ವಸ್ತುವೂ ಇಲ್ಲ. ನಾನೇ ಆ ಬ್ರಹ್ಮ ಎಂದು ಅಲ್ಲವೇನು? ಸಾಧು: ಹೌದು, ಸತ್ಯ. ಪರಮಹಂಸರು: ಆದರೆ ಯಾರು ಸಂಸಾರಿಗಳೋ, ಯಾರಿಗೆ ದೇಹಬುದ್ಧಿ ಇದೆಯೋ ಅವರಿಗೆ ಸೋಹಂ ಭಾವ ಒಳ್ಳೆಯದಲ್ಲ. ಸಂಸಾರಿಗಳಿಗೆ ಯೋಗ ವಾಸಿಷ್ಠ ವೇದಾಂತ ಒಳ್ಳೆಯದಲ್ಲ, ಬಹಳ ಕೆಡುಕಾಗುತ್ತದೆ. ಸಂಸಾರಿಗಳು ಸೇವ್ಯ ಸೇವಕ ಭಾವವನ್ನು ಅನುಸರಿಸಬೇಕು. ಅವರು ಭಾವಿಸಬೇಕು: ಹೇ ಭಗವಂತ, ನೀನು ಸೇವಾರ್ಹ ಪ್ರಭು, ನಾನು ಸೇವಕ, ನಾನು ನಿನ್ನ ದಾಸ ಎಂದು. ಯಾರಿಗೆ ದೇಹಬುದ್ಧಿ ಇದೆಯೋ ಸೋಹಂಭಾವ ಅವರಿಗೆ ಒಳ್ಳೆಯದಲ್ಲವೇ ಅಲ್ಲ. ಎಲ್ಲರೂ ಸದ್ದಿಲ್ಲದೆ ಕುಳಿತುಕೊಂಡಿದ್ದಾರೆ. ಪರಮಹಂಸರು ತಮ್ಮೊಳಗೆ ತಾವೇ ಸ್ವಲ್ಪ ನಗುತ್ತಿದ್ದಾರೆ. ಆತ್ಮಾರಾಮ ಸ್ವಯಮಾನಂದದಲ್ಲಿಯೇ ಆನಂದಿತರಾಗಿದ್ದಾರೆ. ಒಬ್ಬ ಸಾಧು ಇನ್ನೊಬ್ಬ ಸಾಧುವಿಗೆ: ನೋಡು ನೋಡು, ಇದಕ್ಕೇನೆ ಪರಮಹಂಸಾವಸ್ಥೆ ಅಂತ ಹೆಸರು ಎಂದು ಪಿಸುಗುಟ್ಟುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಅವರ ಕಡೆಗೆ ನೋಡಿ: ಮಣಿಗೆ, ನನಗೆ ನಗು ಬರುತ್ತಿದೆ. ಪರಮಹಂಸರು ಬಾಲಕನೋಪಾದಿಯಲ್ಲಿ ತಮ್ಮಷ್ಟಕ್ಕೆ ತಾವೇ ನಗುತ್ತಿದ್ದಾರೆ. ಸಾಧುಗಳು ಎದ್ದು ಹೊರಟು ಹೋದರು. ಭಕ್ತರು ಕೊಠಡಿಯೊಳಗೆ ಮತ್ತು ವರಾಂಡದಲ್ಲಿ ಸುತ್ತಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ನವೀನ ಸೇನನ ಆ ಮನೆಗೆ ನೀನು ಹೋಗಿದ್ದೆಯಾ? ಮಾಸ್ಟರ್: ಹೌದು, ಹೋಗಿದ್ದೆ. ಕೆಳಗಡೆ ಕುಳಿತು
ಹಾಡುಗಳನ್ನೆಲ್ಲ ಕೇಳುತ್ತಿದ್ದೆ. ಶ್ರೀರಾಮಕೃಷ್ಣರು: ಒಳ್ಳೆಯದು ಮಾಡಿದೆ. ನಿನ್ನವರೂ ಅಲ್ಲಿಗೆ ಬಂದಿದ್ದರು. ಕೇಶವಸೇನ ನಿನ್ನವಳ ಸೋದರ ವರ್ಗಕ್ಕೆ ಸೇರಿದವರಂತೆ? ಮಾಸ್ಟರ್: ದೂರದ ಸೋದರ. ಪರಮಹಂಸರು ಸುತ್ತಾಡುತ್ತಾ ಮಣಿಯೊಡನೆ ನಿಸ್ಸಂಕೋಚವಾಗಿ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಜನರು ಮಾವನ ಮನೆಗೆ ಹೋಗುತ್ತಾರೆ. ನಾನು ಅಷ್ಟೊಂದು ಸ್ವಪ್ನ ಕಟ್ಟಿದ್ದೆ. ಮದುವೆಯಾಗುತ್ತೇನೆ, ಮಾವನ ಮನೆಗೆ ಹೋಗುತ್ತೇನೆ, ತಮಾಷೆ ಮಾಡುತ್ತೇನೆ ಎಂದು. ಆದರೆ ಅದೆಲ್ಲ ಏನಾಯಿತು ನೋಡು. ಮಣಿ: ನಿಜ. ಮಗು ತಂದೆಯನ್ನು ಹಿಡಿದುಕೊಂಡಿದ್ದರೆ ಅದು ಬೀಳುವ ಹಾಗೆಯೇ ಇಲ್ಲ ಎಂದು ನೀವು ಹೇಳುತ್ತೀರಿ. ನಿಮ್ಮದೂ ತದ್ವತ್ ಆ ಅವಸ್ಥೆಯೇ. ಭಗವತಿ ನಿಮ್ಮನ್ನು ಹಿಡಿದುಕೊಂಡಿದ್ದಾಳೆ. ಶ್ರೀರಾಮಕೃಷ್ಣರು: ನಾನು ಉಲೋರು ವಾಮನದಾಸನನ್ನು ವಿಶ್ವಾಸರ ಮನೆಯಲ್ಲಿ ನೋಡಿದೆ. ಆತನಿಗೆ ಹೇಳಿದೆ, ನಾನು ನಿನ್ನನ್ನು ನೋಡಲು ಬಂದಿದ್ದೇನೆ ಎಂದು. ನಾನು ಹಿಂದಿರುಗುವಾಗ ಆತ ಹೇಳಿಕೊಳ್ಳುತ್ತಿದ್ದುದನ್ನು ಕೇಳಿದೆ. ಹಾ ಭಗವಂತ, ಹುಲಿ ಮನುಷ್ಯನನ್ನು ಹಿಡಿದುಕೊಳ್ಳುವ ಹಾಗೆ ಭಗವತಿ ಇವರನ್ನು ಹಿಡಿದುಕೊಂಡು ಬಿಟ್ಟಿದ್ದಾಳೆ ಅಂತ. ಆಗ ನನಗೆ ಒಳ್ಳೆ ಪ್ರಾಯ, ದುಂಡಾದ ಶರೀರ, ಯಾವಾಗಲೂ ಭಾವಾವಸ್ಥೆಯಲ್ಲೇ ಇರುತ್ತಿದ್ದೆ. ಹೆಂಗಸರನ್ನು ಕಂಡರೆ ನನಗೆ ಬಹಳ ಭಯ. ಹೆಣ್ಣು ಹುಲಿ ನುಂಗುವುದಕ್ಕೆ ಬರುತ್ತಿರುವಂತೆ ಕಾಣುತ್ತದೆ. ಇದೂ ಅಲ್ಲದೆ ಅವರ ಅಂಗ ಪ್ರತ್ಯಂಗ ರೋಮಕೋಪಗಳು ಬಹಳ ದೊಡ್ಡದಾಗಿರುವಂತೆ ಕಾಣುತ್ತದೆ. ಎಲ್ಲರೂ ರಾಕ್ಷಸಿಯರ ಹಾಗೆ ಕಾಣುತ್ತಾರೆ. ಹಿಂದೆ ನನಗೆ ಅತ್ಯಂತ ಭಯವಿತ್ತು. ಅವರು ಯಾರೂ ಹತ್ತಿರ ಬರಲು ಬಿಟ್ಟುಕೊಡುತ್ತಿರಲಿಲ್ಲ. ಈಗ ನಾನು ನನ್ನ ಮನಸ್ಸಿಗೆ ಬಹಳವಾಗಿ ಬುದ್ಧಿ ಹೇಳಿ ಅವರೆಲ್ಲ ಭಗವತಿ ಆನಂದಮಯಿಯ ಒಂದೊಂದು ಅಂಶ ಎಂಬುದಾಗಿ ನೋಡುತ್ತಿದ್ದೇನೆ. ಹೆಂಗಸು ಭಗವತಿಯ ಅಂಶ. ಆದರೆ ಪುರುಷನ ದೃಷ್ಟಿಯಿಂದ, ಸಾಧುವಿನ ದೃಷ್ಟಿಯಿಂದ, ಭಕ್ತನ ಹಿತದೃಷ್ಟಿಯಿಂದ ಅವರನ್ನು ತ್ಯಜಿಸಬೇಕು. ಹೆಂಗಸು ಭಕ್ತಾಗ್ರೇಸರೆಯಾಗಿದ್ದರೂ ಹೆಚ್ಚು ಹೊತ್ತು ಹತ್ತಿರ ಕುಳಿತುಕೊಳ್ಳಲು ಅವಕಾಶ ಕೊಡುವುದಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಹೇಳಿಬಿಡುತ್ತೇನೆ, ಹೋಗಿ ದೇವಾಲಯಕ್ಕೆ ಹೋಗಿ ಬನ್ನಿ ಎಂದು. ಆಗಲೂ ಹೇಳದಿದ್ದರೆ ಹುಕ್ಕ ಸೇದಬೇಕೆಂಬ ನೆಪದಿಂದ ನಾನೇ ಹೊರಕ್ಕೆ ಬಂದು ಬಿಡುತ್ತೇನೆ. ಕೆಲವರಿಗೆ ಹೆಂಗಸರ ಕಡೆ ಮನಸ್ಸೇ ಹೋಗದಿರುವುದು ನನ್ನ ಕಣ್ಣಿಗೆ ಬೀಳುತ್ತದೆ. ನಿರಂಜನ ಹೇಳುತ್ತಾನೆ, ಹೆಂಗಸಿನ ಕಡೆ ನನ್ನ ಮನಸ್ಸು ಒಂದು ಸ್ವಲ್ಪವೂ ಹೋಗುತ್ತಿಲ್ಲ ಎಂದು. ನಾನೇ ಈ ವಿಷಯವಾಗಿ ಡಾಕ್ಟರ್ ಉಪೇನನ ಸಹೋದರ ಹರಿಯನ್ನು ಕೇಳಿದೆ. ಆತನೂ ಹೇಳಿದ, ಇಲ್ಲ, ಹೆಂಗಸಿನ ಕಡೆ ನನ್ನ ಮನಸ್ಸು ಹೋಗುತ್ತಿಲ್ಲ ಎಂದು. ಯಾವ ಮನಸ್ಸನ್ನು ನಾವು ಭಗವಂತನಿಗೆ ಕೊಡಬೇಕೋ ಅದರ ಮುಕ್ಕಾಲು ಭಾಗವನ್ನು ಹೆಂಗಸರು ಆವರಿಸಿಕೊಂಡು ಬಿಡುತ್ತಾರೆ. ಬಳಿಕ ಮಕ್ಕಳಾದರೆ ಪ್ರಾಯಶಃ ಇಡೀ ಮನಸ್ಸು ವ್ಯಯವಾಗಿ ಹೋಗಿಬಿಡುತ್ತದೆ. ಅನಂತರ ಭಗವಂತನಿಗೆ ನೀನು ಕೊಡುವುದು ಏನನ್ನು? ಕೆಲವರಿಗೆ ಆಕೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದರಲ್ಲೇ ತಮ್ಮ ಪ್ರಾಣವನ್ನೆಲ್ಲ ಬಸಿಯಬೇಕಾಗಿ ಬರುತ್ತದೆ. ಇಲ್ಲಿನ ಗೇಟ್ ಕೀಪರ್ ಒಬ್ಬ ಮುದುಕ. ಆತನಿಗೆ 14 ವಯಸ್ಸಿನ ಒಬ್ಬಳು ಹೆಂಡತಿ. ಈ ಮುದುಕನೊಡನೆ ಆಕೆ ಒಗೆತನ ಮಾಡಬೇಕಾಗಿದೆ. ಅವರದು ತಾಳೆಗರಿಯ ಗುಡಿಸಲು. ಜನರು ಆ ಎಲೆಗಳನ್ನು ಕಳಚಿ ಇಣಿಕಿ ನೋಡುತ್ತಾರೆ. ಈಗ ಆ ಹುಡುಗಿ ಆತನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾಳೆ. ಒಬ್ಬನ ಹೆಂಡತಿ ಆಕೆಯನ್ನು ಎಲ್ಲಿ ಸುರಕ್ಷಿತವಾಗಿ ಇಡೋದು ಎಂಬುದು ಆತನಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ಮನೆಯಲ್ಲಿ ವಿಪರೀತ ಜಗಳ. ಈಗ ಬಹಳ ಚಿಂತಾಕ್ರಾಂತನಾಗಿರುವನು. ಇಂಥ ಮಾತುಕತೆಗಳು ಇಷ್ಟಕ್ಕೆ ಸಾಕು, ಮುಂದಕ್ಕೆ ಬೇಡ. ಹೆಂಗಸಿನೊಡನೆ ಇದ್ದರೇನೇ ಆಕೆಯ ವಶ ಆಗಬೇಕಾಗುತ್ತದೆ. ಸಂಸಾರಿಗಳು ಹೆಂಗಸಿನ ಆಜ್ಞೆಯಂತೆ ಏಳು ಎಂದರೆ ಏಳಬೇಕು, ಕೂರು ಎಂದರೆ ಕೂರಬೇಕು. ಎಲ್ಲರೂ ತಮ್ಮ ತಮ್ಮ ಹೆಂಡತಿಯರನ್ನು ಬಹಳವಾಗಿ ಹೊಗಳುತ್ತಾರೆ. ನಾನು ಯಾವುದೋ ಒಂದು ಜಾಗಕ್ಕೆ ಹೋಗಲು ಇಚ್ಛಿಸಿದ್ದೆ. ರಾಮಲಾಲನ ಚಿಕ್ಕಮ್ಮನನ್ನು ಕೇಳಲಾಗಿ ಬೇಡ ಅಂದರು. ಅದಕ್ಕಾಗಿ ಹೋಗುವುದಕ್ಕೆ ಆಗಲಿಲ್ಲ. ಬಹಳ ಯೋಚಿಸಿದೆ. ಏನಪ್ಪ ಇದು? ನಾನು ಸಂಸಾರಿಯಾಗಿ ಜೀವಿಸುತ್ತಿಲ್ಲ, ಕಾಮಕಾಂಚನ ತ್ಯಾಗಿ. ಹಾಗಿದ್ದರೂ ಈ ದುರವಸ್ಥೆ. ಸಂಸಾರಿಗಳು ತಮ್ಮ ಹೆಂಡತಿಯರಿಗೆ ಎಷ್ಟೊಂದು ವಶರಾಗಿ ಬಿಟ್ಟಿದ್ದಾರೆ ಎಂಬುದು ಹೇಳುವುದಕ್ಕೆ ಆಗುವುದಿಲ್ಲ. ಮಣಿ ಕಾಮಕಾಂಚನದ ಮಧ್ಯೆ ಇದ್ದರೆ ಏನಿಲ್ಲ ಎಂದರೂ ಒಂದು ಕಿಂಚಿತ್ತಾದರೂ ಅದರ ಬಣ್ಣ ತಾಗಿಯೇ ತಾಗುತ್ತದೆ. ನೀವು ಒಮ್ಮೆ ಹೇಳಿದಿರಿ,
ಜಯನಾರಾಯಣ ಒಬ್ಬ ದೊಡ್ಡ ಪಂಡಿತ, ಮುದುಕನಾಗಿದ್ದಾನೆ. ನೀವು ಅಲ್ಲಿಗೆ ಹೋಗಿದ್ದಾಗ ಆತ ಹಾಸಿಗೆ ದಿಂಬು ಮುಂತಾದವನ್ನು ಬಿಸಿಲಿಗೆ ಹಾಕುತ್ತಿದ್ದ. ಶ್ರೀರಾಮಕೃಷ್ಣರು: ಆದರೆ ಆತನಿಗೆ ತಾನು ಒಬ್ಬ ಪಂಡಿತ ಎಂಬ ಅಹಂಕಾರವಿಲ್ಲ. ಆತ ಹೇಳುತ್ತಿದ್ದ ಹಾಗೆಯೇ ಶಾಸ್ತ್ರಾನುಸಾರ ಕೊನೆಗಾಲದಲ್ಲಿ ಆತನಿಗೆ ಕಾಶಿವಾಸ ದೊರಕಿತು. ಆತನ ಮಕ್ಕಳು ಮರಿಗಳನ್ನು ನೋಡಿದೆ. ಅವರು ಬೂಟ್ಸನ್ನು ಹಾಕಿಕೊಂಡಿದ್ದರು. ಅವರಿಗೆ ಇಂಗ್ಲೀಷು ಬರುತ್ತಿತ್ತು. ಪ್ರಶ್ನೋತ್ತರಗಳ ರೂಪವಾಗಿ ಪರಮಹಂಸರು ಮಣಿಗೆ ತಮ್ಮ ಸ್ವಂತ ಆಧ್ಯಾತ್ಮಿಕ ಉನ್ನತಿಯನ್ನು ವಿವರಿಸುವರು. ಶ್ರೀರಾಮಕೃಷ್ಣರು: ಹಿಂದೆ ಬಹಳವಾಗಿ ಉನ್ಮತ್ತತೆ ಬಂದಿತ್ತು. ಈಗ ಏಕೆ ಅದು ಕಡಿಮೆಯಾಗಿ ಬಿಟ್ಟಿತು? ಆದರೆ ಆಗಾಗ ಬರುತ್ತದೆ. ಮಣಿ: ನಿಮ್ಮದು ಒಂದೇ ಒಂದು ವಿಧವಾದ ಭಾವವೇನಲ್ಲ. ನೀವು ತಿಳಿಸಿರುವ ಹಾಗೆ ನಿಮಗೆ ಕೆಲವು ವೇಳೆ ಬಾಲಕನ, ಕೆಲವು ವೇಳೆ ಉನ್ಮತ್ತನ, ಕೆಲವು ವೇಳೆ ಜಡನ, ಕೆಲವು ವೇಳೆ ಪಿಶಾಚಿಯ ಈ ಅವಸ್ಥೆಗಳೆಲ್ಲ ಆಗಾಗ ಬರುತ್ತವೆ. ಮತ್ತೆ ಆಗಾಗ ಸಹಜಾವಸ್ಥೆಯೂ ಬರುತ್ತದೆ. ಪರಮಹಂಸರು: ಹೌದು, ಬಾಲಕನ ಹಾಗೆ. ಅದರ ಜೊತೆಗೆ ಬಾಲ್ಯ, ಕೌಮಾರ್ಯ, ಯೌವನ ಈ ಅವಸ್ಥೆಗಳೆಲ್ಲ ಬರುತ್ತವೆ. ಜ್ಞಾನೋಪದೇಶವನ್ನು ಕೊಡುವಾಗ ನನಗೆ ಯುವಕನ ಅವಸ್ಥೆ ಬರುತ್ತದೆ. ಕುಮಾರನ ಅವಸ್ಥೆ 12-13 ವಯಸ್ಸಿನ ಹುಡುಗನ ಹಾಗೆ ಹುಡುಗಾಟವಾಡಬೇಕೆನಿಸುತ್ತದೆ. ಅದಕ್ಕಾಗಿಯೇ ನಾನು ಹುಡುಗರೊಡನೆ ತಮಾಷೆ ಮಾಡೋದು. ಒಳ್ಳೆಯದು. ನಾರಾಯಣ ಎಂಥವನು? ಮಣಿ: ಆತನಿಗೆ ಒಳ್ಳೆಯ ಗುಣಗಳಿವೆ. ಶ್ರೀರಾಮಕೃಷ್ಣರು: ಹೌದು, ಸೋರೆಕಾಯಿ ಬುರುಡೆ ಒಳ್ಳೆಯದೇ. ಅದರಿಂದಾದ ತಂಬೂರಿ ಒಳ್ಳೆಯ ಶಬ್ದ ಕೊಡುತ್ತದೆ. ಅವನು ನನಗೆ ನೀವೇ ಎಲ್ಲ ಎಂದು ಹೇಳುತ್ತಾನೆ. ಯಾರಿಗೆ ಹೇಗೆ ಕಾಣುತ್ತೇನೆಯೋ ಅವರು ಹಾಗೆ ಹೇಳುತ್ತಾರೆ. ಕೆಲವರು ಸಾಮಾನ್ಯ ಸಾಧು ಭಕ್ತ ಎಂದು ಹೇಳುತ್ತಾರೆ. ನಾನು ಯಾವುದನ್ನು ಮಾಡಬೇಡ ಎಂದು ನಾರಾಯಣನಿಗೆ ಹೇಳುತ್ತೇನೆಯೋ ಅದನ್ನು ಆತ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಂಡಿರುತ್ತಾನೆ. ಅಂದು ಪರದೆ ಮೇಲೆ ಕೆಳೆಯಲು ಹೇಳಿದೆ. ಆತ ಹಾಗೆ ಮಾಡಲಿಲ್ಲ. ನಾನು ಆತನ ಸೆರಗಿಗೆ ಗಂಟು ಹಾಕೋದು, ಪೆಟ್ಟಿಗೆಗೆ ಬೀಗ ಹಾಕೋದು, ಪರದೆ ಮೇಲಕ್ಕೆತ್ತೋದು ಇವೇ ಮೊದಲಾದವನ್ನು ಮಾಡಬಾರದೆಂದು ಹೇಳಿದ್ದೆ. ಅವನ್ನೆಲ್ಲ ಆತ ಜ್ಞಾಪಕದಲ್ಲಿ ಇಟ್ಟುಕೊಂಡಿರುವನು. ತ್ಯಾಗಿಯಾಗಬೇಕೆಂಬುವನು ಇವನ್ನೆಲ್ಲ ಅನುಷ್ಠಾನಕ್ಕೆ ತರಬೇಕು. ಸನ್ಯಾಸಿ ಇವನ್ನೆಲ್ಲ ಆಚರಿಸಬೇಕು. ಸಾಧನೆ ಅವಸ್ಥೆಯಲ್ಲಿ ಕಾಮಿನಿ ದಾವಾನಲ ಸ್ವರೂಪಿ, ಕೃಷ್ಣ ಸರ್ಪ ಸ್ವರೂಪಿ ಎಂದು ಭಾವಿಸಬೇಕು. ಸಿದ್ಧನ ಅವಸ್ಥೆಯಲ್ಲಿ ಭಗವಂತನ ದರ್ಶನ ದೊರೆತ ನಂತರ ಆಕೆ ಭಗವತಿ ಆನಂದಮಯಿಯಾಗಿ ಕಾಣುತ್ತಾಳೆ. ಆಗ ಆಕೆಯನ್ನು ಭಗವತಿಯ ಒಂದೊಂದು ರೂಪು ಎಂಬುದಾಗಿ ಕಾಣುತ್ತೀಯೆ. ಈಗ ಕೆಲವು ದಿವಸಗಳ ಹಿಂದೆ ಪರಮಹಂಸರು ನಾರಾಯಣನಿಗೆ ಹೆಂಗಸಿನ ಸಂಬಂಧವಾಗಿ ಬಹಳ ಎಚ್ಚರಿಕೆ ಕೊಟ್ಟಿದ್ದರು. ಹೆಂಗಸಿನ ಶರೀರದ ಗಾಳಿಯೂ ತಾಗದ ಹಾಗೆ ನೋಡಿಕೊಳ್ಳಬೇಕು. ಅವರ ಶರೀರದ ಗಾಳಿ ತನಗೆ ತಾಗದೇ ಇರಲೆಂದು ಮಂದವಾದ ಬಟ್ಟೆಯನ್ನು ಉಟ್ಟುಕೊಳ್ಳಬೇಕು. ಹೆತ್ತ ತಾಯಿಯೊಬ್ಬಳು ವಿನಾ ಉಳಿದವರೊಡನೆ 8 ಮೊಳ ಇಲ್ಲದಿದ್ದರೆ 2 ಮೊಳ, ಅದೂ ಆಗದಿದ್ದರೆ ಕೊನೆಗೆ 1 ಮೊಳದ ಅಂತರದಲ್ಲಿ ಆದರೂ ತಾನು ಇರುವಂತೆ ನೋಡಿಕೊಳ್ಳಬೇಕು. ಶ್ರೀರಾಮಕೃಷ್ಣರು ಮಣಿಗೆ: ನಾರಾಯಣನ ತಾಯಿ ನನ್ನ ಸಂಬಂಧವಾಗಿ ನಾರಾಯಣನಿಗೆ ಅವರನ್ನು ನೋಡಿ ನಾವೂ ಮುಗ್ಧರಾಗಿ ಹೋಗಿಬಿಡುತ್ತೇವೆ. ನೀನೋ ಇನ್ನೂ ಚಿಕ್ಕ ಹುಡುಗ ಎಂದು ಹೇಳಿದಳಂತೆ. ಸರಳ ಜೀವಿಯಾಗದೇ ಇದ್ದರೆ ಭಗವಂತನನ್ನು ಪಡೆಯಲಾಗುವುದಿಲ್ಲ. ನಿರಂಜನ ಎಷ್ಟೊಂದು ಸರಳ ಜೀವಿ. ಮಣಿ: ಹೌದು, ನಿಜ. ಪರಮಹಂಸರು: ಅಂದು ಕಲ್ಕತ್ತಕ್ಕೆ ಹೋದಾಗ ಆತನನ್ನು ಗಾಡಿಯಲ್ಲಿ ನೋಡಲಿಲ್ಲವೇನು? ಎಲ್ಲ ಸಮಯದಲ್ಲಿಯೂ ಒಂದೇ ವಿಧವಾದ ನಡತೆ, ಸರಳತೆ. ಜನರು ತಮ್ಮ ಮನೆಯ ಒಳಗೆ ಇರುವಾಗ ಒಂದು ವಿಧವಾಗಿ, ಮನೆಯಿಂದ ಹೊರಗೆ ಬರುವಾಗ ಬೇರೊಂದು ವಿಧವಾಗಿ ನಡೆದುಕೊಳ್ಳುತ್ತಾರೆ. ನರೇಂದ್ರ ಈಗ ತಂದೆ ಸತ್ತ ನಂತರ ಸಂಸಾರದ ಯೋಚನೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆತನಿಗೆ ಒಂದು ಸ್ವಲ್ಪ ಲೆಕ್ಕಾಚಾರದ ಬುದ್ಧಿ ಇದೆ. ಹುಡುಗರೆಲ್ಲ ಇವನಂತೆ ಆಗಲು ಸಾಧ್ಯವೇನು? ಇಂದು ನಾನು ದಕ್ಷಿಣೇಶ್ವರದಲ್ಲಿ ನೀಲಕಂಠನ ಬಯಲು ನಾಟಕ ನೋಡಲು ಹೋಗಿದ್ದೆ. ಅದು ನವೀನ ನಿಯೋಗಿಯ ಮನೆಯಲ್ಲಿ ನಡೆಯಿತು. ಅಲ್ಲಿನ ಹುಡುಗರ ನಡೆನುಡಿ ಬಹಳ ಹೀನ. ಕೇವಲ ಇವನನ್ನು ಅವನನ್ನು
ನಿಂದಿಸೋದೇ ಕೆಲಸ. ಅಂಥ ಸ್ಥಳಗಳಲ್ಲಿ ಭಾವ ಅಡಗಿ ಹೋಗುತ್ತದೆ. ಆ ಸರದ ನಾಟಕದ ಸಮಯದಲ್ಲಿ ಡಾಕ್ಟರ್ ಮಧುವಿನ ಕಣ್ಣಿನಿಂದ ಪ್ರೇಮಾಶ್ರು ಹರಿಯುವುದನ್ನು ನೋಡಿ ನಾನು ಆತನ ಕಡೆಗೆ ದೃಷ್ಟಿಸಿ ನೋಡುತ್ತಿದ್ದೆ. ಬೇರೆ ಯಾರ ಕಡೆಗೂ ದೃಷ್ಟಿ ಹಾಕಲು ಮನಸ್ಸಾಗಲಿಲ್ಲ. ಮಣಿಗೆ ಒಳ್ಳೆಯದು. ಜನರು ಅಷ್ಟೊಂದು ಆಕರ್ಷಿತರಾಗಿ ಇಲ್ಲಿಗೆ ಬರುತ್ತಿದ್ದಾರಲ್ಲ, ಇದರ ರಹಸ್ಯವೇನು? ಮಣಿ: ನನಗೆ ವ್ರಜದ ಲೀಲೆ ಜ್ಞಾಪಕಕ್ಕೆ ಬರುತ್ತಿದೆ. ಯಾವಾಗ ಕೃಷ್ಣಗೋಪಾಲರ ಮತ್ತು ಗೋವು ಕರುಗಳ ರೂಪವನ್ನು ಧರಿಸಿದನೋ ಆಗ ಗೋಪಾಲರ ಮೇಲೆ ಗೋಪಿಯರ, ಕರುಗಳ ಮೇಲೆ ಗೋವುಗಳ ಆಕರ್ಷಣೆ ವಿಶೇಷವಾಗಲು ಆರಂಭಿಸಿತು. ಶ್ರೀರಾಮಕೃಷ್ಣರು: ಅದು ಭಗವಂತನ ಆಕರ್ಷಣೆ. ಸತ್ಯವೇನೆಂದರೆ ಭಗವತಿ ಆ ವಿಧದ ಮೋಡಿ ಹಾಕಿಬಿಡುತ್ತಾಳೆ. ಅದಕ್ಕಾಗಿ ಆಕರ್ಷಣೆ. ಇಲ್ಲಿ ನೋಡು, ಕೇಶವಸೇನನನ್ನು ನೋಡಲು ಎಷ್ಟೊಂದು ಜನ ಹೋಗುತ್ತಿದ್ದರೋ ಅಷ್ಟೊಂದು ಜನ ಇಲ್ಲಿಗೆ ಬರುತ್ತಿಲ್ಲ. ಕೇಶವಸೇನನನ್ನು ಎಷ್ಟೊಂದು ಜನ ಸನ್ಮಾನಿಸುತ್ತಾರೆ, ಗೌರವಿಸುತ್ತಾರೆ. ಆತನ ಕೀರ್ತಿ ವಿಲಾಯತಿಯವರೆಗೂ ಹಬ್ಬಿದೆ. ವಿಕ್ಟೋರಿಯಾ ರಾಣಿ ಕೂಡ ಆತನೊಡನೆ ಮಾತುಕತೆಯಾಡಿದ್ದಾಳೆ. ಗೀತೆ ಕೂಡ ಹೇಳಿದೆ, ಯಾರನ್ನು ಅನೇಕರು ಸನ್ಮಾನಿಸುತ್ತಾರೋ ಗೌರವಿಸುತ್ತಾರೋ ಅವರಲ್ಲಿ ಭಗವಂತನ ಶಕ್ತಿ ವಿಶೇಷವಾಗಿ ಇದೆ ಎಂದು. ಇಲ್ಲಿ ನೋಡಿದರೆ ಅಂಥದ್ದೇನೂ ಕಾಣುತ್ತಿಲ್ಲವಲ್ಲ? ಮಣಿ: ಕೇಶವಸೇನನನ್ನು ನೋಡಲು ಸಂಸಾರಿಗಳು ಮಾತ್ರ ಹೋಗುತ್ತಿದ್ದರು. ಶ್ರೀರಾಮಕೃಷ್ಣರು: ಏಕೆ? ಒಂದು ಸಂಹಿತೆಯನ್ನೇ ಬರೆದಿಟ್ಟು ಹೋಗಿರುವನಲ್ಲ, ಅದರಲ್ಲಿ ಎಷ್ಟೊಂದು ನಿಯಮಗಳು ಇವೆ. ಮಣಿ: ಅವತಾರ ಪುರುಷ ತಾನೇ ಸ್ವತಃ ಧರ್ಮ ಸಂಸ್ಥಾಪನೆ ಮಾಡುವುದು ಬೇರೆ ಮಟ್ಟಕ್ಕೆ ಸೇರಿದ್ದು. ಉದಾಹರಣೆಗಾಗಿ ಚೈತನ್ಯದೇವನದು. ಶ್ರೀರಾಮಕೃಷ್ಣರು: ಹೌದು ಹೌದು, ನೀನು ಹೇಳುವುದು ಸರಿ. ಮಣಿ: ನೀವೇ ಹೇಳುತ್ತೀರಿ. ಚೈತನ್ಯದೇವ ಹೇಳಿದ್ದಾನೆ, ನಾನು ಏನು ಬೀಜವನ್ನು ಚೆಲ್ಲಿ ಹೋಗಿದ್ದೇನೋ ಒಂದಲ್ಲ ಒಂದು ದಿನ ಅದು ಫಲಿಸುತ್ತದೆ ಎಂದು. ಯಾರೋ ಮನೆಯ ಕಾರ್ನೀಸಿನ ಮೇಲೆ ಬೀಜವನ್ನಿಟ್ಟಿದ್ದರು. ಮನೆ ಮುರಿದು ಬಿದ್ದಿತೆಂದರೆ ಮತ್ತೆ ಆ ಬೀಜ ಮರವಾಗುತ್ತದೆ. ಶ್ರೀರಾಮಕೃಷ್ಣರು: ಇಲ್ಲಿ ನೋಡು, ಶಿವನಾಥ ಮತ್ತು ಅವನ ಅನುಯಾಯಿಗಳು ಯಾವ ಸಮಾಜವನ್ನು ಕಟ್ಟಿದ್ದಾರೋ ಅದಕ್ಕೂ ಅನೇಕರು ಹೋಗುತ್ತಿದ್ದಾರೆ ಅಲ್ಲವೇನು? ಮಣಿ: ಹೌದು, ಆ ಮಟ್ಟದ ಜನರು. ಶ್ರೀರಾಮಕೃಷ್ಣರು: ಹೌದು ಹೌದು, ಸಂಸಾರಿ ಜನ ಅಲ್ಲಿಗೆ ಹೋಗುತ್ತಾರೆ. ಯಾರು ಭಗವಂತನಿಗಾಗಿ ವ್ಯಾಕುಲರಾಗಿದ್ದಾರೋ, ಕಾಮಕಾಂಚನವನ್ನು ತ್ಯಜಿಸಲು ಪ್ರಯತ್ನಿಸುತ್ತಿರುವರೋ ಅಂಥವರು ಅಲ್ಲಿಗೆ ಹೋಗುವುದು ಬಹಳ ಕಡಿಮೆಯೇನೋ ನಿಜ. ಮಣಿ: ಇಲ್ಲಿಂದ ಒಂದು ಪ್ರವಾಹ ಹೊರಟರೆ ಅದು ಬಹಳ ಸೊಗಸಾಗಿ ಬಿಡುತ್ತದೆ. ಅದರ ವೇಗಕ್ಕೆ ಸಿಕ್ಕಿ ಎಲ್ಲವೂ ಕೊಚ್ಚಿ ಹೋಗಿ ಬಿಡುತ್ತದೆ. ಇಲ್ಲಿಂದ ಏನು ಹೊರಡುತ್ತದೆಯೋ ಅದು ಒಂದೇ ಸ್ವರದ್ದೇನೂ ಆಗೋದಿಲ್ಲವಲ್ಲ. ಪರಮಹಂಸರು ನಗುತ್ತಾ: ನಾನು ಯಾರದು ಯಾವ ಭಾವವೋ ಅದನ್ನು ಸಂರಕ್ಷಿಸಲು ಪ್ರಯತ್ನಿಸುತ್ತಿದ್ದೇನೆ. ವೈಷ್ಣವರಿಗೆ ವೈಷ್ಣವರ ಭಾವದಲ್ಲಿಯೇ ಮುಂದುವರಿಯುವಂತೆ ಹೇಳುತ್ತೇನೆ. ಶಾಕ್ತನಿಗೆ ಶಾಕ್ತರ ಭಾವ. ಆದರೆ ಹೇಳುತ್ತೇನೆ, ಹೀಗೆ ಎಂದು ಹೇಳಬೇಡಿ. ನಮ್ಮ ಮಾರ್ಗವೇ ಸತ್ಯ, ಉಳಿದುವೆಲ್ಲ ಮಿಥ್ಯಾ, ತಪ್ಪು ಎಂದು. ಹಿಂದೂ, ಮುಸಲ್ಮಾನ, ಕ್ರೈಸ್ತ ವಿವಿಧ ಮಾರ್ಗದಿಂದ ಒಂದೇ ಸ್ಥಳಕ್ಕೆ ಹೋಗಿ ಸೇರುತ್ತಾರೆ. ತಮ್ಮ ತಮ್ಮ ಭಾವವನ್ನು ಸಂರಕ್ಷಿಸಿಕೊಂಡು ಹೃತ್ಪೂರ್ವಕವಾಗಿ ಭಗವಂತನನ್ನು ಕರೆದರೆ ಆತನನ್ನು ಪಡೆಯಬಹುದು. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.